ಜೀವನ ಅಂದ್ರೆ ಏನೈತಿ ಎಲ್ಲ ನಮ್ಗೆ ಗೊತ್ತೈತೆ ನೋಡ್ರಿ. ಹೇಳಕ್ಕೆ ನಾಚಿಕೆ ಬರ್ತೈತೆ. ನಿಮ್ಮ ಮೊಬೈಲ್ ಅಷ್ಟು ಯೂಸ್ ಮಾಡಕ್ಕೆ ಬರಲ್ಲ ಅನ್ಸುತ್ತಾ? ಇಲ್ಲ ನಾವು ಮೊಬೈಲ್ ತೊಗೊಂಡಿಲ್ಲ. ಇದು ಲಾಸ್ಟ್ ಈಗ ಜಮಾನ ಇದು. ಈಗ 12 ಲಕ್ಷ ರೀ. 12,24,000 ರೂಪಾಯಿ. ಆಯ್ತು ಬ್ಯಾನ್ ಆದ್ರೆ ಏನು ಮಾಡೋರು ಹೇಳಿ ನಾನು. 72 ವರ್ಷವಾದ ಒಬ್ಬ ಅಜ್ಜನ ಜೊತೆ ಮಾತುಕತೆ ಮಾಡಿದೆ. ಅವರ ಕಷ್ಟ ಸುಖಗಳನ್ನು ಈ ವಿಡಿಯೋದಲ್ಲಿ ಹಂಚಿಕೊಂಡಿದ್ದಾರೆ. ಅವರ ಜೀವನದ ಅನುಭವಗಳನ್ನು ಎಲ್ಲ ನನ್ನ ಜೊತೆ ಹಂಚಿಕೊಂಡಿದ್ದಾರೆ. ಮತ್ತು ಅವರಿಗೆ ಒಂದು ದೊಡ್ಡ ಮೋಸ ಕೂಡ ಆಗಿತ್ತು. ಅದು 12 ಲಕ್ಷದಷ್ಟು ಅವರಿಗೆ ಒಂದು ನಷ್ಟವಾಗಿತ್ತು. ಅದು ಎಲ್ಲಿ ಏನಾಗಿತ್ತು ಅಂತೇಳಿ ಈ ವಿಡಿಯೋದಲ್ಲೇ ಇದೆ. ಹೋಗಿ ಕೊನೆವರೆಗೂ ನೋಡಿ ಮತ್ತು ತಿಳಿದುಕೊಂಡು ಬನ್ನಿ. ಮತ್ತು ಹೆಂಗೆ ನಡೆಯತ್ತೆ ಜೀವನ? ಹೆಂಗೈತೆ ಲೈಫ್? ಐತೆ ಯಾವ್ದಿಟ್ಟು. ಎಷ್ಟು ಈಗ ಎಷ್ಟು ರೀ ಏಜು? 72 ರನ್ನಿಂಗ್. 72 ರೀ. ಎಲ್ಲ ಆರಾಮೈತ್ಲ? ಹೆಂಗಾದ್ರಿ? ಹೆಂಗ ಜೀವನ ಹೆಂಗಾತ? ಏನು ಗೊತ್ತಾಗಿಲ್ಲ? ಏನು ಆತು 72 ಮಟ್ಟ. 72 ಮಟ್ಟ ಬರೀ ದುಡಿಯೋದನ್ನ ಆಗ್ತಲ್ಲ ನಮಗೆ. ಎಲ್ಲ ದುಡಿಯೋದಾದ್ರಿ. ಲೇಟೆಸ್ಟ್ ಹೇಳಿ ಹಾಂ ರೀ. ವ್ಯಸನದಾಗ ಮನುಷ್ಯ ಹಾಂ ರೀ. ಬರೀ ಶರಿ ಅಂದ್ರೆ ಎಲ್ಲ ಕೆಮಿಕಲ್ ಇದ್ರಾಗ ಹೋಗೋದ ಮನುಷ್ಯ ಮತ್ತೇನಿಲ್ಲ. ಇದ್ರಾಗ ನಶೆದಾಗ ಹೋಗ್ತಾನೆ ರೀ ಮನುಷ್ಯ. ಈ ಲೇಟೆಸ್ಟ್ ಹುಡುಗರು ನೋಡ್ರಲ್ಲ. ಹೌದ್ರಿ. ಬಿಜಾಪುರದಾಗ ತಗೋ ಸರಿ ಅದನ್ನೇ ಮುಂದೆ ಹುಡುಗರು ಗಾಂಜಾ ಸೇರ್ತಾರೆ. ಹೌದು. ಸ್ಕೂಲ್ ಒಳಗೆ. ಹೌದ್ರಿ. ಎಲ್ಲ ಸೇರ್ತಾರೆ. ಈಗೇನು ಏನು ಆಗ್ತಿಲ್ಲ. ದೊಡ್ಡವರು ಸೇರ್ತಾರ, ಸಣ್ಣವರು ಸೇರ್ತಾರ. ಏನ್ರ ಕೇಳಕ್ಕೆ ಹೋದ್ರೆ ಟೆನ್ಷನ್ ಐತಿ ಅದೈತೆ ಅಂತಾರೆ. ಯಾರಿಗೇನು ಈ ಜಗತ್ತೊಳಗೆ ಏನೈತಿ ರೀ ಸರ, ಯಾರಿಗೇನು ಹೇಳೋದಲ್ಲ. ಹೌದು. ಹೇಳಕ್ಕೆ ಹೋದ್ರೆ ಮತ್ತೆ ಉಲ್ಟಾ ಒಂದು ನಮ್ಗೆ ಹೇಳ್ತಾರ ಪಾಠ ಹೇಳಕ್ಕೆ ಹೋಗ್ಬಿಡು ಅಂತೇಳಿ. ಈಗ ಲೇಟೆಸ್ಟ್ ನಮ್ಮ ಸಣ್ಣ ಮಗು ನಮ್ಮ ಕೆಲಸ ಆಗ್ತಾನೆ ಈಗ. ಹೌದು. 2 ವರ್ಷ ಹುಡುಗ ಬರೀ ಮೊಬೈಲ್ ಬೇಕು ಅವ್ರಿಗೆ. ಹೌದು. ಮೊಬೈಲ್ ನಿಮ್ಮ ಮೊಬೈಲ್ ಅಷ್ಟು ಯೂಸ್ ಮಾಡಕ್ಕೆ ಬರಲ್ಲ ಅನ್ಸುತ್ತಾ? ಇಲ್ಲ ನಾವು ಮೊಬೈಲ್ ತೊಗೊಂಡಿಲ್ಲ. ಇದು ಲಾಸ್ಟ್ ಈಗ ಜಮಾನ ಇದು. ಈಗ ಆಮೇಲೆ ನೀವು ಮುಗಿದ ಮೇಲೆ ಎಲ್ಲರೂ ಫೋನ್ ಹಿಡ್ಕೊಂಡ್ರೆ ಬರ್ತಾರೆ. ಈಗ ಎಲ್ಲರೂ ಫೋನ್ ಈಗ ಅದು ಲೇಟೆಸ್ಟ್ ಫ್ಯಾಷನ್ ಆಗೈತೆ ರೀ ಈಗ. ಹೌದು. ಆ ಥರ ಕರೆನ್ಸಿ ಇಲ್ಲ ಬಂದಿದ್ದರೂ ಸುದಾ ಕಿವ್ಯಾಗ ಹಚ್ಕೊಂಡು ಹೋಗ್ತಾರೆ. ಹಿಂಗೆ ಪರಿಸ್ಥಿತಿ ಅದು ಐತ್ರಿ. ಇಯರ್ಬಡ್ಸ್ ಕಿವ್ಯಾಗ ಹಾಕೊಂಡು ಹೋಗಿಲ್ಲ ಅಂದ್ರೆ ಅವರಿಗೆ ಅದು ಜೀವಕ್ಕೆ ಸಮಾಧಾನ ಆಗಲ್ಲ. ಅದು ಬೇಕಂತಾರೆ ಇವರು. ಭಾಳ ಅನುಕೂಲ ಮಾಡಿಬಿಟ್ಟಾರೆ. ಈಗ ಏನು ಸ್ವಲ್ಪ ಕಷ್ಟ ನೋಡ್ರಿ ಮನುಷ್ಯಾಗ ಜೀವನ ಎಷ್ಟು ಅನುಕೂಲ ಅಷ್ಟು ಆಡಿಸಿ ಮನುಷ್ಯ. ಹೌದು ರೀ. ಅದೈತಿ ಬರೋಬರ್. ಅದ್ರ ಕರೀತಿ ಮನುಷ್ಯಾಗ ಸುಖ ಅಂದ್ರೆ ಭಾಳ ಸುಖ ಆದ್ರೆ ಸುದಾ ಏನು ಒಪ್ಪಿಗಿಲ್ಲ. ಸುಖ ಇರ್ಬೇಕು ಬೇಡ ನಂಗೆ ಇರ್ಬೇಕು ರೀ. ಈಗ ನೋಡ್ರಿ ಲೇಟೆಸ್ಟ್ ಹೆಂಗಸರಿಗೆ ಏನು ಕೆಲಸ ಐತಿ ಹೇಳ್ರಿ. ಮನ್ಯಾಗ ಏನು ಕೆಲಸ ಐತಿ? ಏನು ಕೆಲಸ ಇಲ್ಲ ಅವ್ರಿಗೆ ಜಾಸ್ತಿ. ಪೈಲ ಬಿಸೋದು ಕುಟ್ಟೋದು ಮಟ ಸಾಗೋ ರಾತ್ ಆಗಲಿ ನಿದ್ದೆ ಹಾಕಿಲ್ಲ ಪಾಪ. ಹೌದು. ಈಗ ಏನಿಲ್ಲ ಬಟನ್ ಆನ್ ಮಾಡಿಬಿಟ್ರೆ ಎಲ್ಲ ರೆಡಿ ಆಗಿರ್ತೈತಿ ಗುಯ್ ಅಂತೇಳಿ. ನೀವು ಕುಯ್ ಅನ್ನೋದನ್ನು ಬ್ಯಾಡ್ರಿ. ಆನ್ಲೈನ್ನಾಗ ನಿಮ್ಮ ಮನೆಗೆ ಬರ್ತೈತಿ. ಚಾ ಸುಧಾ ಬರತೈತಿ. ಹೌದು. ಚಾ ಸುಧಾ ನಾನು ಹೋಗಿ ಕೊಟ್ಟಿನಿ ಚಾ ಎಷ್ಟೋ ಸಲ. ಎಲ್ಲ ಆನ್ಲೈನ್ದಾಗ ಬರ್ತೈತಿ. ಚಾ ಬರ್ತೈತಿ, ಚಿಕನ್ ಬರ್ತೈತಿ, ಏನು ಬೇಕಾಗಿದ್ದು ಬ್ಯಾಡ್ ಆಗಿದ್ದು ಎಲ್ಲ ಬರ್ತೈತಿ. ರೊಕ್ಕ ಅದು ಐತ್ರಿ. ಜಗತ್ತೊಳಗೆ ರೊಕ್ಕ ಐತಂದ್ರೆ ಏನು ಬೇಕಾದ ಎಲ್ಲಿ ಕುಂತಿದ್ದ ಜಾಗ ನಮ್ಮ ದೊಡ್ಡ ಸಮಯವಾಗಿ ನಾನು ಹೋಗ್ತೀನಿ. ಈಗ 69 ಮೆಟ್ರಿಕ್ ಆಯ್ತು ನಮ್ದು. ಹಾಂ ರೀ. ನಮ್ಮ ಭಾವಜಿ ಇಲ್ಲ RPDಗ ಅಟೆಂಡರ್ ಇದ್ದಾರೆ. ಹ್ಞೂ ರೀ. ನಮ್ಮ ಅಟೆಂಡರ್ ಅಂತಾರೆ ಅಲ್ಲಿ ಹಚ್ಚರಲ್ಲಿ. ಹಾಂ ರೀ. ಪರ್ ಡೇ ಎಷ್ಟು ಕೊಟ್ಟಿದ್ರು? ₹1 ಅಂತಾನೆ 150. ಹಾಂ ರೀ. ಈಗ ರೀ ಅಲ್ಲಿ ಒಂದು ಮಾತು ಹೇಳ್ತೇನೆ ನಾ. ಹೌದು. ಬರೀ ₹1.50 ಪರ್ ಡೇ. ಪರ್ ಡೇ ₹1 ₹2 ಕೊಡ್ತೀರ ಅವಾಗ? ಹಾಂ ₹1 ಹಾಂ ₹2. 6 ತಿಂಗಳು ₹2 ಅದು. ಹಾಂ ರೀ. ಪರ್ ಮಂತ್ ಎಷ್ಟು ಅದು? ₹50 ಅಂದ್ರೆ ಭಾಳ ಆಯ್ತು. ₹50 ಅಂದ್ರೆ ಮತ್ತು ಜಮಾನ ಚೇಂಜ್ ಆಗ್ತೈತೆ ರೀ. ಈಗ ಭಾಳ ಚೇಂಜ್ ಆಗ್ತದೆ. ಈಗ ನೀವು ಲಾಸ್ಟ್ ಈಗ ಆಮೇಲೆ ನಾವೆಲ್ಲರೂ ಮೊಬೈಲ್ ಇಟ್ಕೊಂಡು ಕುಂಟ್ರಿ ನೀವು ಒಬ್ಬರೇ ಹಿಂಗೆ ಕುಂತಿದ್ದೀಗ. ಈಗ ಕೆಲಸ ಬೇಡ ಆಗಿದ್ರಿ. ಈಗ ನೀವು ಯಾವ ಗೌರ್ಮೆಂಟ್ ಆಫೀಸ್ ಹೋಗ್ರಿ, ಯಾವ ಕೆಲಸ ಮಾಡ್ತಾರೆ ಹೇಳ್ರಿ ನಮಗೆ? ಯಾವ ಮಾಡಲ್ರಿ. ಎಲ್ಲೋ ಆರಾಮ್ ಕುಂತಿರ್ತಾರ. ಎಲ್ಲ ಆರಾಮ್ ಕುಂತಿರ್ತಾರ, ಮೊಬೈಲ್ ಹಿಡ್ಕೊಂಡು ಕುಂತಿರ್ತಾರ. ಲಂಚ ಕೊಡ್ರಿ ಮೊದಲು, ಆಮೇಲೆ ಐತ್ಲ ಕೆಲಸ ಮಾಡೋಣ ಅಂತಾರ ಅವ್ರು. ಲಂಚ ಇಲ್ಲದೆ ಏನಿಲ್ಲ. ಏನು ಲಂಚ ಆಯ್ತು ನೋಡ್ರಿ. ಬರೋಬರ್. ಈಗ ನಮ್ದೇ ಹೇಳ್ತೀನಿ. ಇಲ್ಲಿ ನಾವು ಮನೆ ಕಟ್ಸಿ ಸಾಂದ್ ಆಯ್ತು ಬಿಡ್ರಿ. ನಾನು ಹಾಂ ರೀ. ಇಷ್ಟೆಲ್ಲ ಬಾಜುಕಿಂದ ನಮ್ದು ಐತಿ. ಅದ್ರ ಬಾಜು ಐತೇನು ರೀ? ಆ ಕಡೆ ಮುಂದೆ ಐತೆ ಸ್ವಲ್ಪ. ಹಾಂ ರೀ. 3ನೇ ಮನೆ ಬರ್ತೈತೆ ನಾವು. ಹ್ಞೂ ರೀ. ನಾವು ಪರ್ಮಿಷನ್ ತೆಗಿಯೋಕೆ ಹೊಂಟು. ಹಾಂ ರೀ. ಎಲ್ಲ ಡಾಕ್ಯುಮೆಂಟ್ ಆಯ್ತು, ಎಲ್ಲ ರೆಡಿ ಆಯ್ತು, ಎಲ್ಲ ಆಯ್ತು. ಹಾಂ ರೀ. ಅವ್ರು ಬರೀ ಏನು ಹೇಳೋರು, ಬೆಂಗಳೂರು ಹೋಗೈತಿ 1 ತಿಂಗಳದಾಗ ಬರ್ತೈತಿ ಇಷ್ಟು ಹೇಳವ್ರು. ಇಷ್ಟು ಹೇಳ್ತಾರೆ. ಹಾಂ ಮಾತು ಕೇಳಿ. ಒಂದು ಸಲ ಕೇಳಿದು 1 ತಿಂಗಳು ಆದ್ರೆ ಆಲ್ರೆಡಿ ರಿಜೆಕ್ಟ್ ಆಗಿತ್ತು. ಯಾಕೆ ರಿಜೆಕ್ಟ್ ಅನ್ನಿ? ಯಾಕೆ ರಿಜೆಕ್ಟ್ ನೀವು ಹೋಗ್ರಿ ಅಂದವು. ಹಾಂ ರೀ. ಹಾಂ ಕೇಳ್ತೇನೆ ನಾನು. ಬೆಂಗಳೂರು ಮೆಸೇಜ್ ಕೊಟ್ಟರೆ ಓಕೆ ಅಂತ ಮತ್ತೆ ಮೆಸೇಜ್ ಬಂದು ನನಗೆ. ಮತ್ತೆ ಮೆಸೇಜ್ ಬಂದೇನು ರೀ? ಮತ್ತು ಒಬ್ಬರು ಏನು ಹೇಳ್ರು, ನಮ್ಮ ಗುರುತಿನ ಸಿಕ್ಕರು ಇಲ್ಲೇ. ಹಾಂ ರೀ.
ದಾದಾ ನೀವು ಯಾಕೆ ಬರತ್ತೀರಿ ಹಿಂಗೆ ಆಗೈತೆ ರೀ ಮತ್ತು ಏನು ಮಾಡೋದು ಪರ್ಮಿಷನ್ ಕೊಡಿ ಎಲ್ಲ ಡಾಕ್ಯುಮೆಂಟ್ ಕೊಟ್ಕ್ಯಾರ ಎಲ್ಲ ರೊಕ್ಕ ತುಂಬ್ಕ್ಯಾರ ಸುದ ಹಿಂಗಾಗತ್ತೈತಿ ನಿಮ್ಮ ಪರ್ಮಿಷನ್ ಕ್ಯಾರ ಒಂದು ತಿಂಗಳಾಗೈತೆ ಅಂದವು ಎಲ್ಲ ಬೆಂಗಳೂರು ಎಲ್ಲ ಝೂಟ್ ಐತಿ ಅವ್ರು ರೊಕ್ಕ ಸಂಬಂಧ ಮಾಡ್ತಾರೋ ಎಷ್ಟು ಬೇಕಾದ್ರೆ ಕೊಡ್ರಿ ಕೊಟ್ಟು ಹೋಗ್ರಿ ಅನ್ನ 12,000 ರೂಪಾಯಿ ತೊಗೊಂಡ್ರು. 12,000 ರೂಪಾಯಿ ರೀ ಬರೀ ಪರ್ಮಿಷನ್ ಕೊಡೋದು. ಏನು ಮಾಡ್ತೀರಿ ಏನು ಮಾಡ್ತೀರಿ ಇಂಥ ಲಂಚ ತಿನ್ನೋ ಖರ್ಚೆ ಬೇರೆ. ಹಿಂಗೆ ಲಂಚ ತಿನ್ನೋರು ಇದಾರೆ ನೋಡ್ರಿ, ಏನು ಮಾಡ್ತೀರಿ? ಲಂಚ ತಿನ್ನೋದಂದ್ರೆ ಏನು ರೀ? ಲಂಚ ತಿಂದು ಅದೆಲ್ಲ ಸೊಳ್ಳೆ ಮಕ್ಕಳೆಲ್ಲ ಹಾಳಾಗಿ ಹೋಗ್ಬೇಕು ಅವ್ರು. ಏನು ತಿಂದು ಎಲ್ಲಿ ಉದ್ಧಾರ ಆಗಲ್ಲ. ಐತಿ ಏನು ಮಾಡೋದು? ಗೋರ್ಮೆಂಟ್ರು ಐತ್ರಿ ಅದ ಐದು ಸೊಳ್ಳೆ ಮಗನ ಎಲ್ಲ ಮೇನ್ ಗೌರ್ಮೆಂಟ್ ಐತಿ. CM ಪೈಲ ಚೂರು ಅದಾವ ಮತ್ತು ಏನು ಮಾಡೋದು? ಹೌದು ಅದ್ರ ಐತ್ರಿ, ಅದ್ರ ಐತೆ ಎಲ್ಲ ಅಂಥವ್ರು ಅದಾರ. ಯಾವ ಏನು ಸುದ್ದಿಲ್ಲ, ಕೆಳಗಿಂದ ಹಿಡಿದು ಮೇಲೆ ಮಟ್ಟ ಆಬ್ಜೆ ಗಂಟ್ಲಿಗೆ ತಿನ್ನತ್ತಾರ ಅವ್ರ, ಯಾರು ಕೇಳೋಕ್ಕಾಗಿಲ್ಲ ಅವ್ರು. ನಮ್ಮಂಥ 1 ಲಕ್ಷ ರೂಪಾಯಿ 5 ಲಕ್ಷ ರೂಪಾಯಿ ತಂದರೆ ಈ ಎಕ್ಸೈಸ್ ಅವರು ಬಂದ್ಕೊಂಡಿರ್ತಾರೆ ಮನೆಗೆ, ಎಲ್ಲಿಂದ ತಂದೆಪ್ಪ ಏನಂತ. ಹೌದು ಒಂದು ಮಾತು ಹೇಳ್ತೇನೆ ರೀ, ಹೌದು ಬರಬರಿತಿಲ್ಲೋ ಬರೋಬರ ಐತ್ರಿ. ಬರೋರು ಅವ್ರು ಎಲ್ಲಿಂದ ಬಂದು ಏನಿಲ್ಲ ಬಂದು ನಿನ್ನೆ 3 ಲಕ್ಷ ರೂಪಾಯಿ ಮಟ್ಟ ನಿಮ್ಗೇನು ಅನ್ಸಂಗಿಲ್ಲ. ಹಿಂದಾಳಿ ಇನ್ಕಮ್ ಟ್ಯಾಕ್ಸರ್ ಬಂದ್ಕೊಂಡ ಎಲ್ಲಿದೆ ಏನು ಅಂದ್ರೆ ಲಂಚ ತಿನ್ನಕ್ಕೆ ಅವರು ಲಂಚ ತಿಂದು ಹೋಗ್ತಾರೆ. ಅವರು ತಿನ್ನೋರ ನುಕ್ಸಾನ ಯಾರ ನಮ್ಗರೇ ಅಲ್ಲ ಅದು. ಹೌದು ಇಂಥವು ಅದಾವ್ರಿಗೆ ಎಲ್ಲ ದೇಶದಾಗ ಇದ್ರ ಸಂಬಂಧ. ಸರ್ ನೀವು ತಪ್ಪು ತಗೋಬೇಡ್ರಿ, ಜೀವನ ಅಂದ್ರೆ ಏನೈತಿ ಎಲ್ಲ ನಮ್ಗೆ ಗೊತ್ತೈತಿ ನೋಡ್ರಿ. ಹೌದು ಜೀವನ ಹೆಂಗೆ ಕಳೀದೆವು ಹೆಂಗೆ ಆಗಬೇಕು ಎಲ್ಲ ಯಾರು ಹೇಳಿದ್ರೆ ಪಟಾಸಂಗಿಲ್ಲ. ಬರೋಬರ್, ಅದಕ್ಕೆ ನಿಮ್ಮ ಕಡೆ ಬಂದಿಲ್ಲ ನಾ ಕೇಳಕ್ಕೆ ಹೆಂಗದಿರಿ ಅಂತೇಳಿ. ನಾ ಏನು ಶಾನೆ ಅಂತ ಹೇಳಂಗಿಲ್ಲ, ಎಲ್ಲ ಲೈಫ್ ಒಳಗೆ ಒಂದೊಂದು ಸಲ ಉಪವಾಸ ನಾವು ಮಾರ್ಕೊಂಡು ಇಂಥನೂ ಪರಿಸ್ಥಿತಿ ಇತ್ತು ನಾವು. ಉಪವಾಸನ ನಮ್ಮ ಅಪ್ಪ ಮತ್ತು ಬ್ರಿಟಿಷ್ ಕಾಲದಾಗ ಹವಾಲ್ದಾರ ಅವ್ರು ಪೊಲೀಸ್ ಡಿಪಾರ್ಟ್ಮೆಂಟ್ ಒಳಗೆ. ಹೌದ್ರಿ, ಬ್ರಿಟಿಷರ ಕಾಲದಾಗ. ನಾವು ಹ್ಞೂ ಇಲ್ಲೇ ಸರ್ಕಾರ ಕಡೆ ಇದ್ದರೆ ಅವರು, ಕುರುಂದಾಳ ಸರ್ಕಾರ ಅದೆಲ್ಲ ಅವ್ರದ್ದೇ ಜಾಗ ಇಲ್ಲ. ಆದ ನಂತರ ಇಲ್ಲಿಂದ ಆದ ನಂತರ ಗೌರ್ಮೆಂಟ್ ತಗೊಂಡಾರ. ಸರ್ಕಾರ ಆದ ನಂತರ ಹಾಂ ರೀ ಅವರೆಲ್ಲ ಗೌರ್ಮೆಂಟ್ ತಗೊಂಡಾರ. ಅನುಭವ ಇದೇ ಮೇನ್ ಐತೆ ರೀ. ಹೌದು, ಎಕ್ಸ್ಪೀರಿಯನ್ಸ್ ಇಸ್ ಇಂಪಾರ್ಟೆಂಟ್. ಎಕ್ಸ್ಪೀರಿಯನ್ಸನ ಮೇನ್ ಐತೆ, ಬಾಕಿ ಏನಿಲ್ಲ. ನಿಮ್ಮ ಖಾನ್ದಾನಿ ಎಲ್ಲ ಸುಳ್ಳು ಅದು. ಏನು ಹೋಗುವಾಗ ಏನು ಹೊತ್ಕೊಂಡು ಹೋಗಂಗಿಲ್ಲ ನಾವು. ನಾನು ಹೊತ್ಕೊಂಡು ಹೋಗಲ್ರಿ, ಏನು ಹೊತ್ಕೊಂಡು ಹೋಗ್ತೀವಿ? ಚಲೋ ಕಟ್ಟಿ ಎಲ್ಲ ರೀ ಜಗತ್ತೊಳಗೆ ಹಿಂಗೈತೆ ನೋಡಿ. ಹೌದ್ರಿ, ಎಲ್ಲ ಇಲ್ಲೇ ಬಿಟ್ಟು ಎಲ್ಲ ಇಲ್ಲೇ ಹೋಗೋದು. ಹಾಳಾಗಿ ಹೋಗೋದು. ಹೋಗೋತಾಗ ಒಂದು ಬರ್ದ್ಯಾಡ್ ಸಾಯ್ತಾರೆ. ಸಾಯೋದು. ಹೋಗೋದಾಗ ಈಗ ಕೈ ಒಳಗೆ ಕಟ್ಟಿದ ದಾರಾನು ಎತ್ಕೊಂಡು ಹೋಗಲ್ರಿ ನಾವು. ನಮ್ಮ್ಯಾಗ ಹೇಳ್ತೀನಿ, ನಮ್ಮ ದೊಡ್ಡಣ್ಣ ನಮ್ಗೆ ಇಷ್ಟು ಅಷ್ಟು ಎಲ್ಲ ತಿಂದ ನಾವು ಇಲ್ಲಿ ಇರ್ತಾರೆ ಅವರು ಒಳಗಾವ್ದಾಗ. ನಾವು ಯಾಕಂತ ಕೇಳಿಲ್ಲ. ಹಾಂ ರೀ, ಯಾಕೆ ಅದು ಕಾರಣ ಐತೆ ರೀ ಅದು. ಹಾಂ ರೀ, ಏನು ರೀ, ಸಣ್ಣದಾಗ ನಮ್ಮ ತಾಯಿ ತಿರ್ಕೊಂಡಾಗ 4-5 ವರ್ಷದಾಗ ಇದ್ದಾಗ ನಾವು ಸುಮ್ಮನೆ ಇದ್ದು ನಾವು. ಹೌದ್ರಿ, ಅವಾಗಿನ ನಾವು ದುಃಖ ಭೋಗಾಸತ್ತೀವಿ. ಅವಾಗೇನು ರೀ, ಒಂದೇ ಚಡ್ಡಿ ಒಂದೇ ಪ್ಯಾಂಟ್, ಒಂದೇ ಚಡ್ಡಿ ಹಾರಿಸಿವ ಒಟ್ಟೆ ನಮ್ಗೆ ಸಿಗಾಕಿಲ್ಲ ಒಟ್ಟು. ಹಾಂ ರೀ, ಶನಿವಾರ ಬಂದ್ರೆ ಅಳ್ಕೊಂತ ಕುಂಡ್ರ ನಾವು. ಹಾಂ ರೀ, ಹಾಕಕ್ಕೆ ಅರಿವಿನೇ ಇಲ್ಲರಲ್ಲ. ಹೌದು, ಸಂಜೆಗೆ ಶುಕ್ರವಾರ ಸಂಜೆಗೆ ಒಗದ್ಕ್ಯಾರ ಅದು ಹಾಕೋರು, ಅದು ಬರ್ಮುದ್ಲೆ ಮಲ್ಕೊಳ್ಳೋರು ನಾವು. ಯಾರಿಗೆ ಹೇಳೋದು ನಾವು? ಅವಾಗಿನ ಕಷ್ಟ ಹಂಗಿದ್ರಿ. ಕಷ್ಟ ಸೋಸಿದಂತ ನಮ್ಗೆ ಹೇಳಕ್ಕೆ ನಾಚಿಕೆ ಬರ್ತೇವೆ. ಏನು ಮಾಡ್ತೀರಿ? ಇಲ್ಲ ಕೇಳೋರು ಇಲ್ಲಲ್ಲ, ಹಿಂಗಾತು ನಮಗೆ. ಹೌದ್ರಿ, ತಾಯಿನೇ ಇಲ್ಲ, ಫಾದರ್ ನೋಡ್ರೆ ಡ್ಯೂಟಿ ಮ್ಯಾಗ ಹೋಗೋರು ಅವ್ರ. ಹೌದು, ಈಗ 72 ಅಂದರೂ ಗಟ್ರಿ ನೀವು ಇನ್ನು ಏನು ಘಟ. ಈಗ ಇದು ನಮ್ಗೆ ಏನಾಯ್ತು ರೀ, ಸ್ವಲ್ಪ ಈ ಸಂಗೊಳ್ಳಿಯರ ಸೊಸೈಟಿ ಹಣ ಅಡ್ಕಾಸ್ಕೊಂತೀವಿ. ಹಾಂ, ಅವು ಭಾಳಷ್ಟು ಮಂದಿ ಆಟ್ಕೊಂಡು ಕುಂಸ್ಲಾರಿ. 24,000 ರೂಪಾಯಿ ಅಡ್ಕಾಸ್ಕೊಂತಾವ್ರಿ. 12 ಲಕ್ಷ ರೀ. 12,24,000 ರೂಪಾಯಿ. ಹಾಂ, ಆವಾಗಿಂದ BP ಸುಖರ್ ಚಾಲು ಆಯ್ತು ನಮ್ಗೆ. ಅವಾಗಿಂದ ರೀ ಟೆನ್ಷನ್ಲಿ ಅದು ಭಾಳಷ್ಟು ಮಂದಿ ಆತರ ರೀ, ಭಾಳಷ್ಟು ಮಂದಿಗೆ ಮೋಸ ಆದ್ರಿ. ಅದು ಮೋಸ ಅಂದ್ರೆ ಬಾದಂಗೆ ಜಮಾಲಿ ಏನು ವಿಚಾರ ಮಾಡ್ಬೋದು. ಹ್ಞೂ, ಕೋರ್ಟ್ ಡಿಗ್ರಿ ಆಯ್ತು 3 ಸಾಲ ಆಯ್ತು ನಮಗೆ. ಹೈಕೋರ್ಟ್ನೂ ಆಯ್ತು ಕೊಡ್ಬೇಕಂತ. ಯಾಕೆ ಕೊಡೋಕೆ ಟೈಮ್ ಈಗ 16 ಒಳಗೆ ಡಿಕ್ಲೇರ್ ಆಗೈತೆ ರೀ. ಅದು 16-20 ವರ್ಷ ಆಯ್ತು ರೀ ಡಿಗ್ರಿ ಹಾಕ್ಯಾರ. ಹಾಂ ರೀ, ಡಿಕ್ಲೇರ್ ಆದ್ರೂ ಇನ್ನೂ ಅಮೌಂಟ್ ಬರೋದ್ರಿ. ಅದು ಯಾರು ಕೊಡಾಕತ್ತಾರಿಲ್ಲ ಅವ್ರ. ಈಗ ಯಾರ ಕಡೆ ಹೋಗಿದ್ರಿ ನೀವು? ಹಾಂ, ಹೋಗಿದ್ರಿ ಯಾರ ಕಡೆ ಕೇಳಾಕ? ಈಗ ಕೋರ್ಟ ಡಿಗ್ರಿನಾಗೈತೆ, ಮತ್ತು ಯಾರ ಕಡೆ ಹೋಗೋದು ನಾವು? ಈಗ ನಮ್ದು ನಿಮ್ಗೆ ಅಮೌಂಟ್ ಕೊಡ್ಬೇಕಂತ ಡಿಕ್ಲೇರ್ ಆಗೈತ್ರಿ. ಹೌದು, ಖರೆ ಈಗ ಏನೈತಿ, ನಮ್ದು ಒಬ್ಬರೇ ಇಲ್ಲಲ್ಲ, ಎಷ್ಟೋ ಜನದ ಅದಾವ. ಹೌದ್ರಿ, ಎಷ್ಟು 475 ಕೋಟಿ ರೂಪಾಯಿ ಅಪರಾಧ ಆಯ್ತದ. 4 ಕೋಟಿ ಐತೇನು ರೀ? ಹಾಂ, 475 ಕೋಟಿ. 475 ಕೋಟಿ, 475 ಕೋಟಿ ಅಷ್ಟು ದುಡ್ಡು ರೀ. ಅಷ್ಟು ದುಡ್ಡೆಲ್ಲ ಮುಂದುವಸ್ತೀನಿ ನಾವು. ಲೂಟಿ ಮಾಡಿ ಎಲ್ಲ ಮಾಡಿ ಸತ್ಯಾನಾಶ ಮಾಡಿ ಭಾಳಷ್ಟು ಮಂದಿ ಆಳದ್ರಿ ಅದ್ರಾಗ.
ಹಿಂಗೆ ಇದು ಬಿಟ್ಟು ಇದೆಲ್ಲ ಹಿಂಗೆ ನಡೆಯತೈತ್ರಿ ಈಗ ದೇಶದಾಗ ಎಲ್ಲ ಎಷ್ಟು ಆತು ಕರ್ನಾಟಕ ಒಳಗೆ 111 ಸೊಸೈಟಿ ಬಂದ್ಬಿದ್ದು ಎಲ್ಲ ತಿಂದ್ಬಿಟ್ಟು. ಹೌದ್ರಿ, ಇವು ಸೊಸೈಟಿ ಮೇಲೆ ಎಲ್ಲ ಭರೋಸೆ ಮಾಡಬೇಡ್ರಿ. ಆಪರೇಟಿವ್ ಸುಧಾ ಗೌರ್ಮೆಂಟ್ ಅಂಡರ್ಟೇಕಿಂಗ್ ಸುಧಾ ಮುಗಿಸೋದು ಅವು ತಿಂದು ಅದು ಯಾರು ಕೇಳಾರ ಹಿಂಗೈತೆ. ಹೌದ್ರಿ, ಅದು ಅಮೌಂಟ್ ಬ್ಯಾಂಕ್ದಾಗ ಎಲ್ಲರಿ ಇಟ್ಟಿದ್ರೆ ಸ್ವಲ್ಪ ಇರ್ತಿತ್ತು ರೀ ಸೇಫ್. ಅದು ಲಾಸ್ಟ್ ಟೈಮ್ ಏನಾಗ್ತಾರು ಗೌರ್ಮೆಂಟ್ ಬ್ಯಾಂಕ್ ಯಾಕೆ ಸಂಬಂಧ ಐತೀವಿ ಕೇಳ್ತಾರಲ್ಲ ಲಾಸ್ಟ್ ಟೈಮ್ ಹಿಂಗೈತೆ. ಹೌದು, ಅದು ಕೇಳ್ತಾರೆ. ನ್ಯಾಷನಲೈಸ್ ಬ್ಯಾಂಕ್ ಎದಕ್ಕೆ ಅದಾವ ಕೇಳ್ತಾವು ಅವ್ರ ಕಡೆ CDS ಅಂತ ಏನು ಇರಲ್ಲ ರೀ. ಅದು ಆರ್ ಬಿ ಐ ಅಂಡ್ರ್ ಒಳಗೆ ಬರಲ್ಲ ಅವು, ಅದ್ರ ಸಂಬಂಧ ಹಂಗೆ ಆಗ್ತಾವೆ ರೀ. ಇವು ಯಾವ್ಯಾವ ಬ್ಯಾಂಕ್ RBI ಅಂಡ್ರ್ ಒಳಗೆ ಬರ್ತಾವಲ್ಲ ಅಂದ್ರೆ ನಿಮ್ದು ಏನು ಅಮೌಂಟ್ ಇರ್ತೈತಲ್ಲ 5 ಲಕ್ಷ ಮಟ ಅದು RBI ಕೊಡ್ತೈತೆ ರೀ. ಅದೇ ರೀ, ಅದು ಒಂದು ರೂಲ್ ತೆಗ್ದಾರ ಈಗ ಹೊಸ ಈಗ. ಹಾಂ ರೀ, ಅಂದ್ರೆ ನಿಮ್ಗೆ 1 ಕೋಟಿ ಇರಲಿ 10 ಕೋಟಿ ಒಂದು ಲಾಭ ಇರಲಿ RBI ಅಂದ್ರೆ ನ್ಯಾಷನಲ್ ಬ್ಯಾಂಕ್ ಬೈ ಚಾನ್ಸ್ ಬಂದು ಬಿದ್ದರೆ ಮಿನಿಮಮ್ 5 ಲಕ್ಷ ರೂಪಾಯಿ ಸಿಗೋದು ನಿಮ್ಗೆ. ಹೌದು, ಕಡಿಮೆ ಆಗಿಲ್ಲ. ಈಗ ಇಲ್ಲ ರೀ, ಇವು ಲೋಕಮಾನ್ಯ ಸೊಸೈಟಿ ಇವೆಲ್ಲ ಅದಾವಲ್ಲ, ಇವು ಹಂಗದಾವ್ರಿ. ಲೋಕಮಾನ್ಯ ಸೊಸೈಟಿ ಅದು ಏನು ಸೆಕ್ಯೂರಿಟಿ ಐತೆ ನಿಮಗೆ? ಏನು ಸೆಕ್ಯೂರಿಟಿ ಇಲ್ರಿ, ಅದೇನು ಹೋದ ಬಗೆಹರಿತು ನಮ್ಮ ಕದ್ದಿರಿ. ಈಗ ತಿಳ್ಕೊರಿ ಸರ್, ಈಗ 10 ವರ್ಷ ಡಿಪಾಸಿಟ್ ಇಟ್ಟು ನಾವು. ಹೌದು, ಓಕೆ 10 ವರ್ಷ ಇಟ್ಟು ರೀ. ಇಟ್ಟು ಹೌದು, 10 ವರ್ಷ ಕೇಳಕ್ಕೆ ಹೋಗಂಗಿಲ್ಲ. 10 ವರ್ಷ ನೋಡಕ್ಕೆ ಹೋಗಲ್ರಿ. ಒಂದು ಮಾತಿತ್ತು 10 ಹೋಗಿ ಬ್ಯಾನ್ ಆದ್ರೆ ಏನು ಮಾಡೋದು ನೀವು? ಹೋತು ಮರ್ತು ಬಿಡೋದು. 9 ವರ್ಷ ಆಯ್ತು, 9 ವರ್ಷ ಆಯ್ತು, ಪೌನೆ 10 ಆಯ್ತು, 1 ತಿಂಗಳು ಆಯ್ತು ಬ್ಯಾನ್ ಆದ್ರೆ ಏನು ಮಾಡೋದು ಹೇಳಿ ನಾವು? ಏನು ಮಾಡ ಬರ್ರಿ. ಆಮೇಲೆ ಮತ್ತೆ ಈ ಕೋರ್ಟ್ ಕಡೆ ಹೋಗೋದು, ಅವ್ರ ಕಡೆ ಹೋಗೋದು, ಇವ್ರ ಕಡೆ ಹೋಗೋದು. ಆಮೇಲೆ ಇದ್ದಿದ್ದು ಅಮೌಂಟ್ ಐತ್ಲ ಇಲ್ಲ ಅಂದರೆ ಮತ್ತೆ ಚಿಂತೆ ಮಾಡ್ಕೊತಾನೆ ಹೋಗ್ಬಿಡೋದ್ರಿ. ಮತ್ತೆ ಕೋರ್ಟ್ಗೆ ರೊಕ್ಕ ಹಾಕೊಂತಿರೋದು. ನಮ್ಮ ದೋಸ್ತಿಂದ ತಂದೆಯವ್ರದ್ದು ಹಿಂಗೆ ಆಗೈತ್ರಿ. ಅವರು ಎಷ್ಟು ಅಮೌಂಟ್ ಇಟ್ಟಿರಂತ ಈ ಸಂಗೊಳ್ಳಿ ರಾಯಣ್ಣ ಐತ್ಲ ರೀ ಸೊಸೈಟಿ, ಅದ್ರೊಳಗೆ ಇಟ್ಟಿರಂತ ಇವರು. ಯಾವ ಬ್ರ್ಯಾಂಚ್? ವಡಗಾವ್ 55 ಬ್ರ್ಯಾಂಚ್ ಅದಾವ. ಇದು ಮುಳುಗೋತ್ರಿ. ಹಿಂಗೆ ಆಗ್ತೈತೆ ನೋಡ್ರಿ. ಅವ್ರು ಸುಳ್ಳು ಮಕ್ಕಳ್ರಿ ಎಲ್ಲ ಹೆಂಗೆ ತಿಂದು ಹೆಂಗ್ರೆ ಇರ್ತಾರ್ರಿ ಅಂತೀನಿ. ಅವರು ಹೆಂಗ್ರೆ ಬದುಕ್ತಾರೋ ಹೆಂಗ್ರೆ ಏನು ಮಾಡ್ತಾರೆ ಮನಸ್ಸರಿ ಹೆಂಗೆ ಆಗ್ತೈತು. ಹೌದ್ರಿ, ನಾವು ಕಷ್ಟಪಟ್ಟು ಎಲ್ಲ ಮಾಡಿ ಏನೇನೋ ಮಾಡಿ ಇಟ್ಟಿರ್ತಾರ. ಅಂಥವ್ರು ರೊಕ್ಕ ತಿಂದು ಹೆಂಗ್ರ ಅವ್ರಿಗೆ ಮನಸ್ಸು ಬರ್ತೈತೆ ಅಂತೀನಿ. ಅದ ಎಷ್ಟು 10,000ಗೆ 1 ಲಕ್ಷ 2 ಲಕ್ಷ ರೂಪಾಯಿ ಅವ್ರು ಇದಿತ್ತು 10 ವರ್ಷದಲ್ಲಿ. ಅದು ಭಾಂಡಿ ತಿಕ್ಕವರ ಪಾಪ ಅವರು ಕೆಲಸ ಮಾಡಾರ ಅಂಥವ್ರು ಇಟ್ಟು ಅಂಥವ್ರು ಮುನ್ಗಿಸ್ತಿಲ್ಲ ನಾವು ಎಲ್ಲ ಅದು ಪಾಪ. ಈಗೇನು ಸಿಗೋದು 10 ವರ್ಷ ಆಯ್ತು, ಈಗೇನು ಕೊಡ್ತಾರೆ ಗೌರ್ಮೆಂಟಿಗೆ ಕೇಳಕ್ಕೆ ಹೋದ್ರೆ ಸೀಸ್ ಮಾಡತ್ತೀವಿ, ಸೇಲ್ ಮಾಡತ್ತೀವಿ, ಚೆಕ್ ಮಾಡತ್ತೀವಿ, ನೋಡತ್ತೀವಿ, ಇನ್ನು ಸರ್ಚ್ ಮಾಡತ್ತೀವಿ ಅಂತಾರೆ ಅವ್ರು. ಅವ್ರು ಇದ್ರೊಳಗೆ ಬಿಸಿ ಇರ್ತಾರೆ ಅವರು. ನಮ್ದೇಲಿ ನೋಡಕ್ಕೆ ಬರ್ತಾರೆ ಅಂತಾರೆ. ಈಗ ನೋಡ್ರಿ ಎಲ್ಲ ತಹಸೀಲ್ದಾರ್ ಅದು ಮತ್ತೆ ಡಾಕ್ಯುಮೆಂಟ್ ಕೇಳಿ ನಮ್ಮ ಕಡೆ ಮತ್ತೆ ಡಾಕ್ಯುಮೆಂಟ್ ಕೊಟ್ಟು ನಾವು ಪೂರ ಮತ್ತೆ 8,000 ರೂಪಾಯಿ ಖರ್ಚು ಬಂತು ನನಗೆ. ವಕೀಲ್ಕೊಂಡು ಎಲ್ಲ ಇರ್ಕೊಂಡು ಹೈಕೋರ್ಟ್ ನಿಕಾಲ ಕೊಡ್ಬೇಕಂತ. ಯಾರು ಕೊಡ್ರೆ ಪುಕಟನೂ ಅದು ಮತ್ತೆ 2,000 ರೂಪಾಯಿ. ಹೌದು ರೀ, ಭಾಳ ಕಷ್ಟ ಆಯ್ತು ರೀ. ಮತ್ತೆ ಭಾಳ ಸಾಕು. ಮತ್ತು ವಕೀಲ್ತೀರಿ ಇದ್ರಿ ಹಾಕೋತ ಅದು ಮತ್ತೆ 23,000 ರೂಪಾಯಿ ಹೋದ. ಏನು ಮಾಡೋದು? ಅದು ಐತಿ. ಮತ್ತು ನಾವು ಏನು ಆಗ್ತೈತೆ ಅವಾಗ ಸಿಕ್ಕರೆ ಈಗ ಆದಂಗನ ಈಗ ನಮ್ಮ ಕೈ ಆಗಿಲ್ಲ ಅಂದರೆ ಈಗ ಸದ್ಯಕ್ಕೆ ನಮ್ಮ ಕೈಯಾಗಿ ಏನಿಲ್ಲ ರೀ. ಈಗ ನಮ್ಮ ನಶೀಬ್ದಾಗಿತ್ತು, ನಮ್ದು ಏನಾದ್ರು ಒಳ್ಳೆ ಗೌರ್ಮೆಂಟ್ ಬಂತು. ಗೌರ್ಮೆಂಟ್ ಒಳ್ಳೆ ಗೌರ್ಮೆಂಟ್ ಯಾವ ಬರಂಗಿಲ್ಲ. ಎಲ್ಲ ತಿನ್ನೋರೇ ಎಲ್ಲ ಲುಚ್ಚ ಗೌರ್ಮೆಂಟ್. ಇವು ನೋಡ್ರಿ, ಇವ್ ಕುರುಬ, ಅವನು ಕುರುಬ. ಹೌದು ರೀ, ಇಂಥ ಈಗ ಏನು ಆದ್ರೆ ಇಲೆಕ್ಷನ್ ಟೈಮನ್ನ ಆಗೋದು ನೋಡ್ರಿ. ಅದು ಯಾವಾಗ ಇರ್ತಿದ್ಲ ಅವಾಗ ಅಷ್ಟೇ ರೀ. ಅವರು ಕಾಲು ಓಡಾಡ್ತಾವು, ನಿಮ್ಮ ಪ್ರಾಬ್ಲಮ್ ಸಾಲ್ವ್ ಮಾಡ್ತಾವೆ ಅಂತ ಹೇಳ್ತಾರ ಅವ್ರು. ಆ ನಂತರ ಇಲೆಕ್ಷನ್ ಮುಗೀತು, ನೀನು ಯಾರು ನಾನು ಯಾರು ಹಿಂಗೆ ಅಂತಾರೆ ಅವ್ರು. ಆಯ್ತು ರೀ, ಮಾತಾಡಿ ಭಾಳ ಖುಷಿ ಆಯ್ತು. ಭೇಟಿಯಾಗಿ ಥ್ಯಾಂಕ್ ಯು ರೀ. ಓಕೆ ರೀ. 475 ಕೋಟಿ ನಷ್ಟ ಆಗೈತಿ ಟೋಟಲ್ ಎಲ್ಲ ಮಂದಿ ಕೂಡಿ. ಅಷ್ಟೊಂದು ರೊಕ್ಕ ಎಲ್ಲ ಹೊಡ್ಕೊಂಡು ಹೋಗಿದ್ದ ನಮ್ಮ ಬೆಳಗಾವಿಯಲ್ಲಿ ಆ ಸೊಸೈಟಿ. ಟೋಟಲ್ 125 ಸಂಗೊಳ್ಳಿ ರಾಯಣ್ಣ ಸೊಸೈಟಿ ಇದ್ದು ಅಂತೇಳಿ. ಮತ್ತು ಆ ಸೊಸೈಟಿ ಒಳಗೆ ಅವ್ರ ರೊಕ್ಕ ಇಟ್ಟಿರ ಅವ್ರಿಗೂ ಕೂಡ ದೊಡ್ಡ ರೀತಿಯಲ್ಲಿ ಮೋಸ ಆಗೈತಿ. ಅವರು ಐತಲ್ಲ ಇಷ್ಟೆಲ್ಲ ನಮ್ಮ ಜೊತೆ ಹಂಚ್ಕೊಂಡ್ರು. ಅದ್ರ ಸಂಬಂಧ ಅವ್ರ ಕಷ್ಟ ಎಲ್ಲ ಕೇಳಿದ್ನಿ. ನೋಡಿರಲ್ಲ ನಮ್ಮ ಹೆಂಗೈತಿ ನಮ್ಮ ಜಗತ್ತು, ನಮ್ಮ ದೇಶ ಹೆಂಗೈತಿ, ಎಷ್ಟು ಮೋಸ ಮಾಡೋರು ಅದಾರ. ಮತ್ತು ಅವ್ರಿಗೂ ಎಷ್ಟೋ ಲಕ್ಷ ಲಾಸ್ ಆಗೈತಿ. ಅದು ಕೂಡ ನಮ್ಮ ಜೊತೆ ಹಂಚ್ಕೊಂಡ್ರು. 12 ಲಕ್ಷ ಮಟ ಐತಲ್ಲ ಆ ಸಂಗೊಳ್ಳಿ ರಾಯಣ್ಣ ಸೊಸೈಟಿ ತೆಗೆದವ್ರು ಐತಲ್ಲ ಎಲ್ಲ ಲೂಟಿ ಮಾಡಿ ಹೋಗ್ಯಾರ. ಅದು
ಏನು ನೀವು ಅಮೌಂಟ್ ಐತಲ್ಲ ಸೊಸೈಟಿದಾಗ ಎಲ್ಲಿ ಇಡ್ತಿರಲ್ಲ ಒಂದು ಸ್ವಲ್ಪ ಹುಷಾರ್ಲೆ ಎಲ್ಲ ಚೆಕ್ ಮಾಡಿ ಇಡ್ರಿ. ಮತ್ತು ನ್ಯಾಷನಲೈಸ್ ಬ್ಯಾಂಕ್ ಇರ್ತಾವಲ್ಲ, RBI ಅಂಡರ್ ಹೋಗಿ ಬರ್ತಾವಲ್ಲ, ಅದ್ರಾಗ ಇಡ್ರಿ. ಸುಮ್ಮನೆ ಇವು ಲೋಕಲ್ ಅಲ್ಲೆಲ್ಲ ಇಡಕ್ಕೆ ಹೋಗ್ಬೇಡ್ರಿ. ಯಾಕಂದ್ರೆ ಆಮೇಲೆ ಯಾರೂ ಕೂಡ ಜವಾಬ್ದಾರಿ ಇರೋಲ್ಲ. ಮತ್ತು RBI ಅಂಡರ್ ಒಳಗೆ ಬಂದಿರೋ ವೆರಿ ಸೇಫ್ ಇರ್ತೈತಿ. ಆ ಅಮೌಂಟ್ ಐತಲ್ಲ ನಿಮ್ಗೆ 5 ಲಕ್ಷ ಮಟ RBI ಐತಲ್ಲ, ಎಂಥ ಮೋಸ ಆದರೂ ಏನು ಸುಟ್ಟು ಹೋದ್ರು ಅದು RBI ಕೊಡ್ತೈತಿ. ಅದ್ರ ಸಂಬಂಧ ಏನಿದ್ರು ಸ್ವಲ್ಪ ಹುಷಾರೇ ಮಾಡಿರಿ ಅಂತ ಹೇಳ್ತೀನಿ. ಸೊ ಈಗ ನಾವು ಇದೆಲ್ಲ ಸ್ವಲ್ಪ ಕೇಳಿಕೊಂಡು ನಾನು ಕೂಡ ಅವ್ರಿಗೆಲ್ಲ ಮಾತಾಡ್ಕೊಂಡು ಸ್ವಲ್ಪ ನನಗೂ ಬೇಜಾರಾತ. ಇರಲಿ, ಏನು ಮಾಡೋಕೆ ಬರ, ಲೈಫ್ ಅಂದಮೇಲೆ ಒಂದು ಸಲ ಅಪ್ ಡೌನ್ ಇರ್ತಾವೆ. ಅವರು ಕೂಡ 72 ಏಜ್ ಒಳಗೆ ನಮ್ಮ ಜೊತೆ ಎಲ್ಲ ಹಂಚ್ಕೊಂಡ್ರು. ಮತ್ತು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಪೋರ್ಟ್ ಆಲ್ವೇಸ್ ಇರಲಿ ನಿಮ್ದು. ಮತ್ತು ಅದ್ರ ಸಂಬಂಧ ಈ ವ್ಲಾಗ್ನ ನಾನು ಇವತ್ತು ಇಲ್ಲಿಗೆ ಎಂಡ್ ಮಾಡ್ತೀನಿ. ಮತ್ತು ನಾಳಿನ ವ್ಲಾಗ್ದಲ್ಲಿ ಸಿಗ್ತೀನಿ. ಮತ್ತು ಈ ವ್ಲಾಗ್ ಇಲ್ಲಿವರೆಗೂ ಯಾರು ನೋಡಿರಲ್ಲ ತಮ್ಮೆಲ್ಲರಿಗೂ ತುಂಬ 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 ಹೃದಯದ ಧನ್ಯವಾದಗಳು.